ಅಣ್ಣ ಮನೆ ಹತ್ರನೇ ಬಂದ್ಬಿಡಿ, ಆಮೇಲೆ ಇಲ್ಲೇ ವಾಪಸ್ ಕರ್ಕೊಂಡ್ ಬಂದ್ಬಿಟ್ರಾಯ್ತು. ಸರಿ ಬೇಗ ಬಾ, ಆಟೋಗೆ ಹೇಳಿದ್ದೀನಿ, ಬರ್ತಾ ಇದ್ದಾರೆ. ಸಾಕಣ್ಣ. ಅದ್ಗೆ ಇಂಟರ್ವ್ಯೂ ಸೂಪರ್ ಆಗಿ ಮಾಡಿ. ಆಲ್ ದಿ ಬೆಸ್ಟ್. ಖಂಡಿತ ಚೆನ್ನಾಗಿ ಮಾಡ್ತೀನಿ ಮೈ, ನಂಗ ಕಾನ್ಫಿಡೆನ್ಸ್ ಇದೆ. ಅದಕ್ಕೆ ಕೆಲಸ ಸಿಕ್ಕಿದ್ಮೇಲೆ ಒಂದು 2 ವೀಲರ್ ತಗೋಬೇಡಿ. ಪಿಂಕ್ ಕಲರ್ ಹೆಲ್ಮೆಟ್ ಹಾಕೊಂಡು ನೀವು ಆ ಗಾಡಿ ಮೇಲೆ ಹೋಗ್ತಾ ಇದ್ರೆ ಅಗತ್ತೆ ಬೇರೆ. ಒಂದಲ್ಲ ಕಣೋ, 2 ಹೆಲ್ಮೆಟ್, ನನಗೊಂದು ನಿನಗೊಂದು. ಸೂಪರ್. ಅದಕ್ಕೆ ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕು ಅನ್ನೋದು ನಂಗೆ ಎಷ್ಟು ದೊಡ್ಡ ಕನ್ಸು ಗೊತ್ತಾ ಮೈ. ನಾನು PUಲಿ ಡಿಸ್ಟ್ರಿಕ್ಟ್ ಟಾಪರ್ ಆಗಿದ್ದೆ. ನಾನು ಡಿಗ್ರಿ ಇಲ್ಲೇ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಆದರೆ ಮನೇಲಿ ಬಿಡಲಿಲ್ಲ. ಬೇಕಿದ್ರೆ ನೀನು ಡಿಗ್ರಿ ಮುಗಿತಿದ್ದಂಗೆ ಜಾಬಿಗೆ ಬೆಂಗಳೂರು ಹೋಗ್ಬೋದು ಅಂತ ಹೇಳಿದರು. ಅದೇ ಆಸೆಯಲ್ಲಿ ನಾನು ಕಷ್ಟಪಟ್ಟು ಗೋಲ್ಡ್ ಮೆಡಲ್ ಎಲ್ಲ ತಗೊಂಡೆ. ಆಮೇಲೆ ಗೊತ್ತಾಯ್ತು ಅದೆಲ್ಲ ಬರೀ ನನ್ನ ಯಾಮರ್ಸಕ್ಕೆ ಹೇಳಿರೋದು ಅಂತ. ಈಗ ನೋಡಿದ್ರೆ ಅವರೇ ಸರ್ಟಿಫಿಕೇಟ್ ಎಲ್ಲ ಸುಟ್ಟು ಹಾಕಿ ಕಳಿಸ್ಬಿಟ್ರು. ಹೋಗ್ಲಿ ಬಿಡಮ್ಮ, ಒಂದನ್ನ ಕಳ್ಕೊಂಡ್ರೆ ಅದಕ್ಕಿಂತ ಒಳ್ಳೇದು ದೇವ್ರು ಇನ್ನೊಂದು ಕೊಟ್ಟೆ ಕೊಡ್ತಾನೆ. ನಿಜ ಅಣ್ಣ, ಇವತ್ತು ನನ್ನ ಪಾಲಿಗ ದೇವ್ರು ನೀವೇ. ಅಣ್ಣ ಚಟ್ನಿ ಚೆನ್ನಾಗಿದೆ, ಇನ್ನೊಂಚೂರು ಹಾಕು, ಕೊಡು ಕೊಡು. ಹೌದು, ನೀವ್ಯಾವ ಕಾಲೇಜಲ್ಲಿ ಸ್ಟಡಿ ಮಾಡಿದ್ದು? ನಾನು ನಿನ್ನೆ ಕೇಳ್ತಿರೋದು, ನೀವ್ ಇಲ್ಲೇ ಓದಿದ್ದಾ? ಯಾಕೋ ಗಂಧ, ಯಾಕೋ? ತೊಳೊ ನೀರು ಕುಡಿ 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 ಕುಡಿ. ಏನಾಯ್ತು, ಸರಿ ಹೋಯ್ತಾ? ಹಾ ಆಯ್ತಾಯ್ತಾಯ್ತಾಯ್ತಾಯ್ತು. ನಿಜ ಹೇಳ, ನೀವೆಲ್ಲ ತುಂಬಾ ಲಕ್ಕಿ ಇಲ್ಲೇ ಓದಿ ಇಲ್ಲೇ ಕೆಲಸ ಮಾಡ್ತಿರೋದಕ್ಕೆ. ಎಷ್ಟೋ ಜನರಿಗೆ ಅದು ಬರೀ ಕನ್ಸಷ್ಟೆ. ನೀವೆಲ್ಲ ಇಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನಿಮ್ಗೇನು ಅನಿಸ್ದೇ ಇರ್ಬೋದು, ಆದರೆ ನಂಗಂತೂ ನಾನು ಇವತ್ತೇನೋ ದೊಡ್ಡ ಮಟ್ಟಿಗೆ ಅಚೀವ್ ಮಾಡಿದ್ದೀನಿ ಅನ್ನೋಷ್ಟು ಖುಷಿ ಆಗ್ತಿದೆ. ನಾನು ಇಂಟರ್ವ್ಯೂ ಚೆನ್ನಾಗಿ ಮಾಡಿ ಒಳ್ಳೆ ಹೆಸರು ತಗೋತೀನಿ. ಸಂತೋಷಮ್ಮ, ಇನ್ನೊಂಚೂರು ರೈಸ್ ಪಾತ್ ಹಾಕ್ಲಾ? ಬೇಡ ಬೇಡ, ನಂಗೆ ಹೊಟ್ಟೆ ತುಂಬಿತು. ಅಲ್ಲಮ್ಮ, ಅವಾಗಲೇ ಸ್ವಲ್ಪನೇ ಹಾಕಿದ್ದು. ಇಲ್ಲ ಅಣ್ಣ, ಹರಿಯವ್ರು ತಿಂದು ಮುಗಿಸೋ ಅಷ್ಟರಲ್ಲಿ ಸ್ವಲ್ಪ ಡಿಸೈನ್ಸ್ ಎಲ್ಲ ನೋಡ್ಕೋತಾ ಇರ್ತೀನಿ. ನೀವು ಬೇಗ ತಿಂದು ರೆಡಿಯಾಗಿ ಬನ್ನಿ, ಓಕೆನಾ? ಸರಿ ಸರಿ, ನೀವು ಆರಾಮಾಗಿ ಹೋಗಿ ರೆಡಿ ಮಾಡ್ಕೊಳ್ಳಿ. ಯಾಕೆ ನೀವಿಬ್ರು ನಂಗೆ ಒಟ್ಟಿಗೆ ಗುರಾಯಿಸ್ತಾ ಇದ್ದೀರಾ? ನಾನು ಏನ್ ಮಾಡಿದೆ ಈಗ? ಲವ್, ಕೇಳ್ದೇನ ಅವಳ ಮಾತನ್ನ? ಅವಳ ಕನ್ಸು ಮುಂದೆ ಹೊಟ್ಟೆ ಹಸುವು ಕೂಡ ಲೆಕ್ಕಕ್ಕಿಲ್ಲ ಕಣ ಅವಳಿಗೆ. ಹಾ ಗೊತ್ತು, ಇವಾಗ ಅಂತದ್ದು ಏನಾಗೋಯ್ತು? ಅವ್ರ ಕನ್ಸು ನನ್ಸಾಗ್ಲಿ ಅಂತ ತಾನೆ ನಾನು ಈ ಇಂಟರ್ವ್ಯೂ ಎಲ್ಲ ಅರೇಂಜ್ ಮಾಡಿದ್ದು. ಅಲ್ಲ, ಅದಕ್ಕೆ ಹತ್ರ ನನ್ನ ಬಗ್ಗೆ ಏನೋ ಸುಳ್ಳು ಹೇಳಿದ್ಯಾ? ನಾನು ಯಾವ ಕಾಲೇಜು ಅಂತ ಯಾಕೆ ಕೇಳಿದ್ರು? ಕಂಡಿ, ಇವನ್ ಎಲ್ರ ಬಗ್ಗೆನೂ ಕಂತೆ ಕಂತೆ ಸುಳ್ಳು ಹೇಳಿದಾನೆ. ಇನ್ನು ನಮ್ಮ ಬಗ್ಗೆ ಏನೇನು ಹೇಳಿದಾನೋ ಅವಳ ಹತ್ರ ನನಗೆ ಭಯ ಆಗ್ತಿದೆ ಕಣ. ಅಣ್ಣ, ಆಕ್ಸಿಡೆಂಟ್ ಆಗಿ ICU ಇರೋ ಪೇಷಂಟ್ ತರ ಏನಕ್ಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ಇದೆಲ್ಲ ಏನು ಅಷ್ಟು ತಲೆ ಕೆಡ್ಸ್ಕೊಳ್ಳೋ ಮ್ಯಾಟ್ರ್ ಅಲ್ಲ. ಕೂಲ್. ಸುಳ್ಳನೆ ಊಟ ಮಾಡ್ಕೊಂಡು ತಿನ್ನೋ ಇವ್ನಿಗೆ ಏನನ ಆಗುತ್ತೆ? ಹಲ್ಸಿ ನನ್ ಸೀಳಿದ್ರೆ ಹೆಂಗ್ ತೊಳೆ ಬರುತ್ತೋ ಹಂಗೆ ಇವನ್ನ ಸೀಳಿದ್ರೆ ಬರೀ ಸುಳ್ಳೆ ಬರೋದು. ಏಯ್, ಇದು ಯಾಕೋ ಓವರ್ ಆಯ್ತು ಅಂತ ಅನ್ಸ್ತಿಲ್ವ ನಿನ್ಗೆ? ಅಣ್ಣ, ಹೀಗೆ ಇದ್ರೆ ಅವ್ನ ಅದಕ್ಕೆ ಏನೇನು ಸುಳ್ಳು ಹೇಳಿ ಯಾಮಾರಿಸ್ತಾನೋ ಗೊತ್ತಿಲ್ಲ ಅಣ್ಣ. ನಾವೇ ಅದಕ್ಕೆಲ್ಲ ನಿಜ ಹೇಳ್ಬಿಡಣ. ತೆಗೆದು ಬಿಟ್ಟ ಅಂದ್ರೆ ಅವ್ರ ಇಂಟರ್ವ್ಯೂ ರೆಡಿ ಆಗಿದ್ದಾರೆ, ಸುಮ್ಮನೆ ಎಲ್ಲ ಹಾಳು ಮಾಡ್ಬೇಡ. ತಿನ್ನೋ.
ಅವಾಗ ಸಂದರ್ಭ ಆಗಿತ್ತು, ನೀನ್ ಹೇಳ್ದೆ. ಈಗ ಕೆಲ್ಸದ ವಿಚಾರದಲ್ಲೂ ಯಾಕೋ ಸುಳ್ಳು ಹೇಳ್ತಿದ್ಯಾ? ಪಾಪ ಕಣೋ, ತುಂಬಾ ಕನ್ಸುಗಳನ್ನ ಕಟ್ಕೊಂಡಿದ್ದಾಳ ಅವಳು. ಮುಂದೊಂದಿನ ನಿಜ ಗೊತ್ತಾದ್ರೆ ಅವಳು ಮುಂದೆ ನಾವ್ ಎಷ್ಟು ಕೇವಲ ಆಗ್ತೀವಿ ಗೊತ್ತಾ? ಅಣ್ಣ ಆ ಥರ ಎಲ್ಲ ಏನೂ ಆಗಲ್ಲ. ಮ್ಯಾರೇಜ್ ಮಾಡ್ತಿರೋದು ಈ ಹರಿ, ನೀನಲ್ಲ. ನೀನು ಸುಮ್ಮನೆ ಇರ್ತೀಯಾ? ಅದು ನಿನ್ನ ಬುದ್ಧಿವಂತಿಕೆ ಅಲ್ಲ ಹರಿ, ಅವಳು ನಿನ್ನ ಮೇಲೆ ಇಟ್ಟರ ನಂಬಿಕೆ. ನಂಗಂತೂ ಅರ್ಥನೇ ಆಗಲ್ಲಪ್ಪ. ನಿಮ್ಗೆಲ್ಲ ಅಮ್ಮ ಇಲ್ಲ ಓಕೆ, ಆದ್ರೆ ಹೆಣ್ಣಿಲ್ದಿರೋ ಮನೆ ಅಂತ ಹೇಗೆ ಹೇಳ್ತಾರೆ? ಅಲ್ಲ, ನಿಮ್ಮ ಅಣ್ಣಂದ್ರಿಗೆಲ್ಲ ಮದ್ವೆ ಆದ್ರೆ ಮುಂದೆ ಈ ಮನೆಗೂ ಹೆಣ್ಮಕ್ಳು ಬರ್ತಾರೆ ಅನ್ನೋದು ಅರ್ಥ ಆಗಲ್ವಾ ಅವ್ರಿಗೆ? ಹಾಗೇನಿಲ್ಲ ಅದ್ಗೆ. ನಮ್ಮಮ್ಮ ಹೋದ್ಮೇಲೆ ಅಪ್ಪ ಇನ್ನೊಂದು ಮದುವೆ ಆಗಿದ್ರಂತೆ. ಓ, ಆಮೇಲೆ ಏನಾಯ್ತು? ಸ್ವಲ್ಪ ದಿನ ಆದ್ಮೇಲೆ ಅವರು ಮನೆ ಬಿಟ್ಟು ಹೋದ್ರಂತೆ. ಯಾಕೆ ಅಂತ ನಿಂಗೇನಾದ್ರೂ ಗೊತ್ತಾ? ಗೊತ್ತಿಲ್ಲ, ಆದ್ರೆ ನಮ್ಮ ಅಮ್ಮನ ಕೊಂದಿದ್ದು ನಮ್ಮ ಅಪ್ಪನೇ ಅಂತ ಜೈಲ್ಗೆ ಹಾಕಿದ್ರು. ಹಾ, ಆಮೇಲೆ ಅಪ್ಪ ರಿಲೀಸ್ ಆಗಿ ಬಂದ್ಮೇಲೆನೆ ಇನ್ನೊಂದು ಮದ್ವೆ ಆಗಿದ್ದು ಅಂತ ಹೇಳಿದ್ರು. ಅವರು ಈ ಮನೆ ಬಿಟ್ಟೋದ್ಮೇಲೆ ಈ ಜನ ಈ ಮನೆ ನೋಡೋ ದೃಷ್ಟಿನೇ ಬದಲಾಯ್ತು. ಅಲ್ಲ, ನಿಮ್ಮಪ್ಪ ನಿಜವಾಗ್ಲೂ ಕೊಲೆ ಮಾಡಿ ಜೈಲ್ಗೆ ಹೋಗಿದ್ರಾ? ಇದನ್ನ ಹರಿಯಣ್ಣ ನಿಮ್ಮ ಹತ್ರ ಹೇಳಿಲ್ವಾ? ಅಯ್ಯೋ, ನಾನೇ ಹೇಳ್ಬಿಟ್ಟು ತಪ್ಪು ಮಾಡ್ಬಿಟ್ನಲ್ಲ. ಅದ್ಗೆ ನೀವು ಗಾಬರಿ ಆಗೋಕ್ ಹೋಗ್ಬಿಡಿ. ಇದ್ರಲ್ಲಿ ಎಷ್ಟು ನಿಜನೋ ಎಷ್ಟು ಸುಳ್ಳೋ ನನಗೆ ಗೊತ್ತಿಲ್ಲ. ಜನ ಬಾಯಿಗೆ ಬಂದಂಗೆ ಮಾತಾಡ್ಕೋತಾರೆ. ಜನರ ಬಗ್ಗೆ ನಿಮ್ಗೆ ಹೊಸದಾಗಿ ಹೇಳ್ಬೇಕಾ? ಮೋಸ್ಟ್ಲಿ ಹರಿಯಣ್ಣ ಈ ವಿಷಯನೆಲ್ಲ ನಿಮ್ಗೆ ಹೇಳಿದ್ರೆ ನೀವು ಗಾಬರಿ ಆಗ್ತೀರಾ ಅಂತಾನೆ ಹೇಳಿಲ್ಲ ಅನ್ಸುತ್ತೆ. ಅಯ್ಯೋ ಅದ್ಗೆ ನೀವು ಗಾಬರಿ ಆಗ್ಬೇಡಿ. ನಾವು ಇವತ್ತಿನವರೆಗೂ ಯಾರಿಗೂ ಕೆಟ್ಟದ್ ಮಾಡಿಲ್ಲ. ನಮ್ಮನ್ನ ಇಷ್ಟಿನ ದಿನ ನೀವೇ ನೋಡ್ತಾ ಇದ್ದೀರಲ್ವಾ? ಏನು ಇಬ್ರು ಹೊರಗಡೆ ಕುತ್ಕೊಂಡು ಏನ್ ಮಾಡ್ತಿದ್ರ? ಅಣ್ಣ, ಅದು ಇವತ್ತು ನೀವು ಹೇಳಿದ ಕಡೆ ನಾವು ಇಂಟರ್ವ್ಯೂಗೆ ಹೋಗಿದ್ವಿ. ಸಡನ್ ಆಗಿ ಇಂಟರ್ವ್ಯೂ ನಡೆಯಲ್ಲ ಅಂತ ಹೇಳ್ಬಿಟ್ರು. ಹೇಗೋ ನಿಮ್ಗೆ ಗೊತ್ತಿರೋರೆ ಅಲ್ವಾ, ಮತ್ತೆ ಯಾವಾಗ ಕರೀತಾರೆ ಅಂತ ಒಂದ್ ಸ್ವಲ್ಪ ಕೇಳ್ಬಿಟ್ಟು ಹೇಳ್ತೀರಾ ಅಣ್ಣ? ಹೇಗೋ ನನಗೊಂದು ಕೆಲಸ ಸಿಕ್ಕಿದ್ರೆ ಸಾಕು. ಖಾಲಿ ಇರೋದಕ್ಕೆ ಆಗ್ತಾ ಇಲ್ಲ ಅಣ್ಣ. ನಿಮ್ಮ ಕಂಪ್ನಿಲಾದ್ರೂ ಓಕೆ, ಟ್ರೈನಿಯಾಗಾದ್ರೂ ಸೇರಿಸ್ಕೊಳ್ಳಿ. ಸ್ವಲ್ಪ ಕೇಳಿ ನೋಡ್ತೀರಾ? ಅಣ್ಣ, ನಿನ್ನೆ ಕೇಳಿದ್ದು, ನಂಗೆ ಒಂದ್ ಕೆಲಸ ಕೊಡಿಸ್ತೀರಾ ಪ್ಲೀಸ್? ನನ್ನ ಜೊತೆ ಒಂದ್ ಸ್ವಲ್ಪ ಬರ್ತೀಯಮ್ಮ? ಎಲ್ಲಿಗಣ? ಬಾ, ನಾನು ಹೇಳ್ತೀನಿ. ಮೈ, ಮನೆ ಕಡೆ ನೋಡ್ಕೊ. ಒಂದ್ ನಿಮಿಷ. ಅಣ್ಣ, ಮನೆ ಹತ್ರನೇ ಬಂದ್ಬಿಡಿ. ಆಮೇಲೆ ಇಲ್ಲೇ ವಾಪಸ್ ಕರ್ಕೊಂಡ್ ಬಂದ್ಬಿಟ್ರಾಯ್ತು. ಸರಿ, ಬೇಗ ಬಾ. ಆಟೋಗೆ ಹೇಳಿದ್ದೀನಿ, ಬರ್ತಾ ಇದ್ದಾರೆ. ಮೈ ಅಣ್ಣ, ಇದೇನಾ ನೀವು ವರ್ಕ್ ಮಾಡ್ತಿರೋ ನ್ಯೂ ಪ್ರಾಜೆಕ್ಟ್? ಹಾಮ್ಮ, ಬಾ. ಹುಷಾರು. ಅಣ್ಣ, ಫಸ್ಟ್ ಫ್ಲೋರ್ ಹೋಗಿ ನೋಡ್ಬೋದಾ?
ಅಣ್ಣ, ಬಿಲ್ಡಿಂಗ್ ಡಿಸೈನ್ ತುಂಬಾ ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು. ಆದ್ರೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ನೀವು ಒಬ್ಬರೇ ಹ್ಯಾಂಡಲ್ ಮಾಡ್ತಿದ್ದೀರಾ, ಒಬ್ರು ಅಸಿಸ್ಟೆಂಟ್ ಇಟ್ಕೋಬೇಕಲ್ವಾ? ಅಣ್ಣ, ನಂಗೂ ಇದೇ ತರ ದೊಡ್ಡ ದೊಡ್ಡ ಬಂಗ್ಲೆಗಳು, ವಿಲ್ಲಾಸ್, ಅಪಾರ್ಟ್ಮೆಂಟು ಅದೆಲ್ಲ ಕಟ್ಬೇಕು ಅನ್ನೋ ಕನ್ಸಿದೆ. ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಕೇಳಲ್ಲ ಅಣ್ಣ? ಅಣ್ಣ, ನಿಮ್ಮ ಪ್ರಾಜೆಕ್ಟಲ್ಲಿ ನಾನು ಅಸಿಸ್ಟೆಂಟಾಗಿ ವರ್ಕ್ ಮಾಡ್ಬೋದಾ? ಸದ್ಯಕ್ಕೆ ಪೇಮೆಂಟ್ ಎಲ್ಲ ಏನು ಕೊಡೋದು ಬೇಡ ಅಣ್ಣ. ನೀವು ನಿಮ್ಮ ಡಿಸೈನ್ಸ್ ಎಲ್ಲ ತೋರಿಸಿ, ಏನಾದರೂ ಸ್ಕ್ರಾಚ್ ವರ್ಕ್ ಇದ್ರೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ನನಗೂ ಒಂದು ಎಕ್ಸ್ಪೀರಿಯನ್ಸ್ ಸಿಗ್ದಂಗೆ ಆಗತ್ತಲ್ವಾ, ಅದಕ್ಕೆ. ಇಂಟರ್ವ್ಯೂ ನಡೆದಿಲ್ಲ ಅಂತ ಬೇಜಾರಲ್ಲಿದೆ, ಆದರೆ ಈಗ ನಿಮ್ಮ ಬಿಲ್ಡಿಂಗ್ ಡಿಸೈನ್ ನೋಡ್ತಿದ್ದಂಗೆ ಇಲ್ಲೇ ಇದ್ಬಿಡ್ಬೇಕು ಅನಿಸ್ತಿದೆ. ಯಾಕಣ್ಣ, ನಾನು ಕೇಳಿದಕ್ಕೇನಾದರೂ ಬೇಜಾರಾಯ್ತಾ? ಅಯ್ಯೋ ಇಲ್ಲಮ್ಮ. ಮತ್ತೆ ಯಾಕೋ ಒಂಥರ ಇದ್ದೀರಾ? ಒಂದ್ ನಿಮಿಷ ಬಾಮ್ಮ. ಹೇಳಿ ಅಣ್ಣ. ಅದು ಅದೇನಂದ್ರೆ ನೋಡಮ್ಮ, ನೀನ್ ತಪ್ಪಾಗಿ ತಿಳ್ಕೊಂಡ್ರು ಪರವಾಗಿಲ್ಲ, ಆದ್ರೆ ಇವತ್ತು ನಿನಗೆ ಸತ್ಯ ಹೇಳಲೇಬೇಕು ಅಂತ ನಾನು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಹರಿ ನನ್ನ ಬಗ್ಗೆ ನಿನ್ನ ಹತ್ರ ಏನು ಹೇಳಿದಾನೋ ಗೊತ್ತಿಲ್ಲ. ನೀನ್ ಅನ್ಕೊಂಡ ಹಾಗೆ ನಾನು ಆರ್ಕಿಟೆಕ್ಟ್ ಏನಲ್ಲಮ್ಮ.